ಈಗ ನಾವು ಇಲ್ಲಿಗೆ ದೇವಸ್ಥಾನ ಹತ್ರ ಬಂದು ರೀಚ್ ಆಗಿದ್ದೀವಿ. ಬಟ್ ಇನ್ನೊಂದಂದ್ರೆ ನಾವು ಅಲ್ಲಿಂದ ಬಂದು ಅಲ್ಲಿಂದ ಮತ್ತೆ 150 ಕಿಲೋಮೀಟರ್ ನಾವು ಬಂದು 178 ಕಿಲೋಮೀಟರ್ ಬಂದು ನಾವು ಅಲ್ಲಿಂದ ಬಸ್ಸಲ್ಲಿ ಬಂದು ಮತ್ತೆ ಅಲ್ಲಿಂದ ಒಂದು 600 ರುಪೀಸ್ ಈಗ ನಾವು ಆಟೋ ಕೊಟ್ಟು ಮತ್ತೆ ಈಗ ನಾವು ಇಲ್ಲಿ ಬಂದಿದ್ದೀವಿ. ಬಟ್ ನಾವು ಬರೋಷ್ಟೊತ್ತಿಗೆ ಏನಾಗಿದೆ ಅಂದ್ರೆ ನೀರ್ ಬಂದು ಫುಲ್ ಒಳಗಡೆ ಎಳ್ಕೊಂಡು ಹೋಗ್ಬಿಟ್ಟಿದೆ. ಈಗ ನಾವ್ ಏನ್ ಮಾಡ್ಬೇಕು, ಇಲ್ಲ ಡೈರೆಕ್ಟ್ ಆಗಿ ನಿಮ್ಗೆ ತೋರಿಸ್ತೀನಿ ನೋಡಿ. ಯಾಕಂದ್ರೆ ಅದು ಫುಲ್ ಬಂದು ಒಳಗಡೆ ನೀರ್ ಎಳ್ಕೊಂಡು ಹೋಗ್ಬಿಟ್ಟಿದೆ. ಈಗ ನಾವು ಹೋಗೋಷ್ಟೊತ್ತಿಗೆ ನಿಮ್ಗೆ ಇನ್ನೊಪ್ಪಳ ಅದು ಏನಾಗುತ್ತೆ ಅಂದ್ರೆ ಕ್ಲೀನ್ ಆಗಿ ಝೂಮ್ ಮಾಡಿರ್ತೀನಿ ನೋಡಿ, ಫುಲ್ ಒಳಗಡೆ ಎಳ್ಕೊಂಡು ಹೋಗ್ಬಿಟ್ಟಿದೆ ಅದು. ಬಟ್ ಈಗ ನಾವಿನ್ನ ಹತ್ರ ಹೋದ್ರೇನೆ ನಮ್ಗೆ ಅದು ಕ್ಲಿಯರ್ ಆಗಿ ಕಾಣುತ್ತದು. ಬಟ್ ನಿಮ್ಗೆ ಅಷ್ಟು ಕ್ಲಿಯರ್ ಆಗಿ ಕಾಣ್ತಿದೆ ಇಲ್ವ ಅಂತ ಗೊತ್ತಿಲ್ಲ. ಬಟ್ ಇಲ್ಲಿಂದ ಅಲ್ಲಿಗೆ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಒಂದು 4 to 5 ಕಿಲೋಮೀಟರ್ ಇದೆ. ಈಗ ನಾವೆಲ್ಲ ಅಲ್ಲಿಗೆ ಹೋಗ್ಬೇಕು. ಮತ್ತೆ ಇದು ನಾವ್ ಹೆಂಗ್ ಬಂದಿದೆ ಏನ್ ಬಂದಿದೆ ಇದಕ್ಕಂತ ಒಂದು ವಿಡಿಯೋ ಒಂದು ನಾನು ಮೇಕ್ ಮಾಡಿ ನಿಮ್ಗೆ ಹಾಕಿರ್ತೀನಿ. ಮಿಸ್ ಮಾಡಿಲ್ಲ ಅದನ್ನ ನೋಡ್ಕೊಳ್ಳಿ. ಯಾಕಂದ್ರೆ ನಾವು ದೂರ ಕಷ್ಟಪಟ್ಟು ಬಂದಿದ್ದೀವಿ. ನೀವು ನಮ್ಮ ಚಾನಲ್ ಅನ್ನು ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಯಾರಿಗಾದ್ರು ಹೋಗ್ಬೇಕಂತ ಅನ್ಸಿದ್ರೆ ಈ ವಿಡಿಯೋಸ್ ಅವ್ರಿಗೆ ಶೇರ್ ಮಾಡಿ, ಆದಷ್ಟು ಅವರು ಅಲ್ಲೋಗಿ ನೋಡ್ಲಿ. ಅದೇ ಫ್ರೆಂಡ್ಸ್, ಈಗ ನಾವು ಬಂದಿದ್ದೀವಿ ಇಲ್ಲಿ ಸಮುದ್ರ ಒಳಗಡೆ ನಾವು ಎಂಟರ್ ಆಗಿದ್ದೀವಿ. ಅದು ನಿಮ್ಗೆ ಸಮುದ್ರ ಒಳಗಡೆ ಹೆಂಗಿರುತ್ತೆ ಅಂತ ಕೆಲವು ಜನ ಗೊತ್ತಿರಲ್ಲ. ವಾಯ್ಸ್ ಕೇಳಿಸ್ತಾ ಇದೆಯಾ ಅಲ್ಲ, ಅಲ್ಲಿಗೆ ಬಂದು ಪೂಜೆ ಮಾಡ್ತಿದ್ದಾರೆ. ಬಟ್ ಒಳಗಡೆ ಒಂದು ಎಷ್ಟೊಂದು ಜನ ಹೇಳ್ತಾರೆ ಹಂಗಿರುತ್ತೆ ಹಿಂಗಿರುತ್ತೆ ಅಂದ್ಬಿಟ್ಟು. ಬಟ್ ಒಳಗಡೆ ಏನಿಲ್ಲ, ಎಲ್ಲ ಫುಲ್ ನಾರ್ಮಲ್ ಇದೆ. ಬಟ್ ಏನಂದ್ರೆ ಫುಲ್ ಒಂಥರ ಕಾಲೆಲ್ಲ ಜಾರುತ್ತೆ. ಅದನ್ನ ಮಾತ್ರ ಹೋಗ್ಬೇಕಾದ್ರೆ ಒಂದ್ ಸ್ವಲ್ಪ ಹುಷಾರ ನಾವು ಬಂದು ನೋಡ್ಕೊಂಡು ಹೋಗ್ಬೇಕು. ದೇವಸ್ಥಾನ ಎಲ್ಲ ಬಂದು ಅಲ್ಲೂ ಟಾಪ್ ಇಲ್ಲಿಂದ ಮ್ಯಾಕ್ಸಿಮಮ್ 2 to 3 ಕಿಲೋಮೀಟರ್ಸ್ ಈಗ ನಾವು ಹೋಗ್ತಿರೋದು. ಬಟ್ ಇದ್ರದ್ದು ಒಂದು ದೊಡ್ಡ ಹಿಸ್ಟ್ರಿ ಇದೆಯಲ್ವಾ, ಆ ಹಿಸ್ಟ್ರಿ ಬಂದು ಇಲ್ಲಿದಲ್ಲ, ಮ್ಯಾಕ್ಸಿಮಮ್ ಒಂದು ತುಂಬಾ ಹಳೇ ಕಾಲದ್ದು. ಏನ್ ಹಳೆ ಕಾಲದ್ದು ಅಂತ ಹೇಳ್ತಾ ಇದು ಬಂದು ಮಹಾಭಾರತದ ಕಾಲದ್ದು ಬಂದ್ಬಿಟ್ಟು, ಇದು ಬಂದು ಮಹಾಭಾರತದ ಕಾಲದ್ದು ಬಂದ್ಬಿಟ್ಟು ಒಂದು ಸ್ಟೋರಿ. ಏನ್ ಸ್ಟೋರಿ ಅಂದ್ರೆ ಮೇ ಬಿ ಎಲ್ಲರಿಗೂ ಗೊತ್ತಿರುತ್ತೆ. ಮಹಾಭಾರತ ಬಂದು ತುಂಬಾ ಜನ ನೋಡಿರ್ತೀರಾ. ಆ ಮಹಾಭಾರತದಲ್ಲಿ ಅವರು ಪಾಂಡವರು ಬಂದ್ಬಿಟ್ಟು ಅವ್ರನ್ನ ರಿಲೇಷನ್ ಅವ್ರನ್ನೇ ಸಾಯಿಸ್ಬಿಟ್ಟಿರ್ತಾರೆ. ಯುದ್ಧದಿಂದ ಸಾಯಿಸಿರ್ತಾರೆ. ಬಟ್ ಹಂಗ ಯುದ್ಧದಿಂದ ಸಾಯಿಸಾದ್ಮೇಲೆ ದೇವ್ರು ಬಂದು ಅವ್ರಿಗೆ ಶಾಪ ತರ ಒಂದ್ ಆಗಿರುತ್ತೆ. ತಿನ್ನಕ್ಕೂ ಗೊತ್ತಿರಲ್ಲ, ಏನಿರಲ್ಲ, ತುಂಬಾ ಪಾಪ ಮಾಡ್ತಾರೆ. ಅವ್ರ ರಿಲೇಷನ್ ಅವ್ರು ಸಾಯಿಸ್ಕೊಂಡಿದಾರಲ್ವಾ. ಬಟ್ ಅದರಿಂದಾನೇ ಅವ್ರಿಗೆ ಅಂದ್ಬಿಟ್ಟು ಅವ್ರ ಬ್ರದರ್ಸ್ನೆಲ್ಲ ಬಂದು ಸಾಯಿಸ್ಕೊಂಡ್ ಬಂದಲ್ವಾ. ಅವ್ರು ಸಾಯಿಸ್ಕೊಂಡಾದ್ಮೇಲೆ ಏನಾಗುತ್ತೆ ಅಂದ್ರೆ ಅವರು ಅದನ್ನ ಕುದುರೆ ಬಂದು ವೈಟ್ ಕಲರ್ ಕುದುರೆಗೆ ಏನೋ ಮೇಲೆ ಫ್ಲಾಗ್ ತರ ಕಟ್ಟಿ ಅವ್ರು ಬಿಟ್ಬಿಟ್ಟಿರ್ತಾರೆ. ಬಿಟ್ಟಿದ್ರೆ ಅವ್ರ ಜೊತೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಹಂಗ್ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವರು ಬಂದು ನಿಲ್ಲೋ ಜಾಗ ಬಂದಿಲ್ಲ ಅಂದ್ರೆ ಇದು ಗುಜರಾತ್ ಅಲ್ಲಿ ಬಂದು ಇರುವ ಭಾವನಗರಲ್ಲಿ ಬಂದು ನಿಲ್ತಾ ಇರುತ್ತೆ. ಭಾವನಗರಲ್ಲಿ ಬಂದು ನಿಲ್ಲುತ್ತೆ. ಇಲ್ಲಿ ಬಂದು ನಿಂತಾದ್ಮೇಲೆ ಅವ್ರು 5 ಜನ ಏನ್ ಮಾಡ್ತಾರೆ, ಇಲ್ಲಿ ನಿಂತ್ಕೊಂಡು ಒಂದು ಪೂಜೆ ಮಾಡ್ತಾರೆ. ಪೂಜೆ ಅಂದ್ರೆ ವಿಗ್ರಹನ, ಅದು ಶಿವಂದು ಒಂದು ತಪಸ್ ಮಾಡಿ ಅಲ್ಲಿಂದಾನೆ ಅವ್ರು ಬಂದು ವಿಗ್ರಹ ಮಾಡಿರ್ತಾರೆ. ಆ ವಿಗ್ರಹನ ಇಲ್ಲಿ ಬಂದು ಸಮುದ್ರ ಒಳಗಡೆ ಬಂದು ತುಂಬ ಇದಾಗಿರೋದು. ಅದು ಇವಾಗಲ್ಲ, ಇದೇನಾಗುತ್ತೆ ಅಂದ್ರೆ ಮಾರ್ನಿಂಗ್ ಟೈಮ್ ಬಂದ್ಬಿಟ್ಟು ಫುಲ್ಲು ಸಮುದ್ರ ಒಂದು ಫುಲ್ ಕ್ಲೋಸ್ ಆಗ್ಬಿಟ್ಟಿರುತ್ತೆ. ಬರೀ ಅಲ್ಲಿ ಕಾಣ್ತಿದ್ಯಾ ಬಾವುಟ, ಅದೊಂದು ಮಾತ್ರ ನಿಮಗೆ ಕಣ್ಣು ಕಾಣಿಸುತ್ತೆ. ಮಿಕ್ಕಿ ಬಂದು ಏನು ಕಾಣಿಸೋದೇ ಇಲ್ಲ. ಬಟ್ ಅದೇ ತರ ಇನ್ನೊಂದೇನು ಅಂದ್ರೆ ಇದು ಬಂದು ಡೈಲಿ ಹಿಂಗೆ ನಡೆಯುತ್ತಿರುತ್ತೆ. ನೀರು ಬಂದು ಫುಲ್ಲು ಕ್ಲೋಸ್ ಆಗುತ್ತೆ. ಮತ್ತೆ ಅದು ಟೈಮಿಂಗ್ ಇರುತ್ತೆ. ಈ ಟೈಮಿಂಗ್ ಒಳಗಡೆ ಬಂದ್ರೆ ಮತ್ತೆ ಇಲ್ಲಿ ಬಂದು ಫುಲ್ ಸಮುದ್ರನೇ ಫುಲ್ ಎಳ್ಕೊಂಡು ಹಿಂದೆನೆ ಹೋಗಿರುತ್ತೆ. ಸಮುದ್ರ ಫುಲ್ ಎಳ್ಕೊಂಡು ಹಿಂದೆ ಹೋಗಿರುತ್ತೆ. ಸಮುದ್ರ ಫುಲ್ ಹಿಂದೆ ಹೋದ್ಮೇಲೆ ಏನಾಗುತ್ತೆ ಅಂದ್ರೆ ಮತ್ತೆ ತಿರ್ಗಾ ಏನಾಗುತ್ತೆ, ಫುಲ್ 1 o'clock 2:30 ಬಂದು ಫುಲ್ ಕ್ಲೋಸ್ ಆಗಿರುತ್ತೆ. ಬಟ್ ಇದೇ ತರನೇ ಇದು ಬಂದು ಡೈಲಿ ನಡೀತಾ ಇರುತ್ತೆ. ಬೈ ಚಾನ್ಸ್ ನೀವೇನಾದ್ರು ಬರ್ಬೇಕಂದ್ರೆ ಮಿಸ್ ಮಾಡಿದ್ರೆ ಒಂದ್ಸತಿ ಬಂದು ಮೀಟ್ ಮಾಡಿ ಇಲ್ಲಿ. ಬಟ್ ತುಂಬಾ ಚೆನ್ನಾಗಿದೆ ಪ್ಲೇಸು. ಬಟ್ ಆದಷ್ಟು ನಾವು ಬರೋದು ತುಂಬಾ ಕಷ್ಟ ಬಿದ್ದಿದ್ದೀವಿ. ಇನ್ನೊಂದೇನಂದ್ರೆ ಇಲ್ಲಿ ನಾವು ಬರೋದು ತುಂಬಾ ಕಷ್ಟ ಬಿದ್ದೀವಿ. ಹೆಂಗಂದ್ರೆ ಟ್ರೈನ್ ಸಿಗ್ಲಿಲ್ಲ. ಮತ್ತೆ ಅಲ್ಲಿಂದ ಇನ್ನೊಂದು ಬಸ್ ಹಿಡಿದ್ರಿ. ಆ ಬಸ್ ಹಿಡಿದ್ಮೇಲೆ ಮತ್ತೆ ಇಲ್ಲಿಗೆ ಬಂದ್ರಲ್ಲ, ತುಂಬಾ ರಿಸ್ಕ್ ಇದೆ. ಬಟ್ ರಿಸ್ಕ್ ಏನಂತಂದ್ರೆ ಬರಕ್ ಅಷ್ಟೇನು ತೊಂದರೆ ಆತರ ಏನ್ ಅನ್ಸ್ತಿಲ್ಲ. ಬಟ್ ಇನ್ನೊಂದ್ ಏನ್ ಗೊತ್ತಾ, ಇಲ್ಲಿ ಬರ್ಬೇಕಂದ್ರೆ ಟೈಮ್ಗೆ ಟಿಫನ್ ಮಾಡಕ್ಕಾಗಲ್ಲ. ಇಲ್ಲಿರೋ ಊಟ ಚೆನ್ನಾಗಿಲ್ಲ, ಏನು ಚೆನ್ನಾಗಿಲ್ಲ. ಬಟ್ ನಾವು ಇನ್ನ ಮಾರ್ನಿಂಗ್ ಏನು ಬ್ರೇಕ್ಫಾಸ್ಟ್ ಏನು ತಗೊಂಡೇ ಇಲ್ಲ. 2 days ಆಯ್ತು ನಾವು ತಗೊಂಡು. ಜಸ್ಟ್ ಬರೀ ಸ್ನಾಕ್ಸ್, ನೀರು, ಜ್ಯೂಸ್ ಇದನ್ನ ಮಾತ್ರ ತಗೊಂಡು ಇದು ಮಾಡ್ತಾ ಇದ್ವಿ. ನೀವೇನಾದ್ರು ಬರ್ತೀರ ಅಂದ್ರೆ ಕ್ಲೀನ್ ಆಗಿ ಪ್ರಾಪರ್ ಆಗಿ ಬನ್ನಿ. ಅದು ಮನೆಯಿಂದಾನೆ. ಅದು ಮ್ಯಾಕ್ಸಿಮಮ್ ಯಾವ ಊಟ ಮಾಡ್ಕೊಂಡ್ರೆ ಕೆಟ್ಟೋಗಲ್ಲ. ಒಂಥರ ಲೆಮನ್ ರೈಸ್ ಮತ್ತೆ ಒಂದು ಹುಣಸೆಹಣ್ಣು ಹಾಕ್ಬಿಟ್ಟು ಒಂದು ರೈಸ್ ಒಂದು ಮಾಡ್ತಾರೆ, ಅದನ್ನ ತಗೊಬಂದ್ಬಿಡಿ. ಈ ತರ ಇರೋದನ್ನ ನೀವು ತಗೊಬಂದ್ರೆ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಹೆಲ್ತಿ ಇರುತ್ತೆ, ಎನರ್ಜಿ ಇರುತ್ತೆ. ಇಲ್ಲಿ ದೂರ ನಡ್ಕೊಂಡು ಹೋಗ್ಬೇಕು. ಮತ್ತೆ ಅಲ್ಲಿ ನಿಮ್ಗೆ ಊಟ ಸಿಗಲ್ಲ, ಏನು ಸಿಗಲ್ಲ ಅಂದ್ರೆ ತುಂಬಾ ಕಷ್ಟ ಇದೆ. ಬಟ್ ಬರ್ಬೇಕಾದ್ರೆ ನಿಮ್ ಸೇಫ್ ಇಂದ ಬನ್ನಿ. ಅದೇ ತರ ಇನ್ನೊಂದು ಏನಂತಂದ್ರೆ ಇಲ್ಲಿಗೆ ಇರೋರಿಗೆ ಆದಷ್ಟು ಯಾವ ಲ್ಯಾಂಗ್ವೇಜಸ್ ಗೊತ್ತಿಲ್ಲ. ಬರೀ ಹಿಂದಿ, ಉರ್ದು. ಹಿಂದಿ ಗೊತ್ತಿದ್ರೆ ನೀವು ಅವ್ರ ಹತ್ರ ಏನಾದ್ರು ಮಾತಾಡ್ಕೊಂಡು ಎಲ್ಲಿ ಹೋಗ್ಬೇಕಂದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು, ರಿಟರ್ನ್ ಬರ್ಬೋದು. ಹಂಗ ನಿಮ್ಗೆ ಏನಾದ್ರು ಲ್ಯಾಂಗ್ವೇಜಸ್ ಗೊತ್ತಿಲ್ಲ ಅಂದ್ರೆ ಸಿಕ್ಕಾಪಟ್ಟೆ ದುಡ್ಡು ನಮ್ಮ ಹತ್ರ ಕಿತ್ಕೊಬಿಡ್ತಾರೆ. ದುಡ್ಡು ಹೆಂಗ್ ಕಿತ್ಕೊಂತಾರ ಅಂದ್ರೆ ಹಂಗ್ ಕಿತ್ಕೊಂತಾರ ನೋಡಿ. ಈಗ ನಾವ್ ಅಲ್ಲಿಂದ ಅಹಮದಾಬಾದ್ ಬಂದ್ರಿ. ಅಹಮದಾಬಾದಿಂದ ಭಾವನಗರ್ ಬರಕ್ಕೆ ಒಬ್ಬೊಬ್ರಿಗೆ ಒಂದು 450 ರೂಪಾಯಿ 450 ರೂಪಾಯಿ ಬಸ್ಸಿಗೆ ಟಿಕೆಟ್ ಕೊಟ್ರಿ.
ಅದು ಬಸ್ಸು ಚೆನ್ನಾಗಿಲ್ಲ, ಏನು ಚೆನ್ನಾಗಿಲ್ಲ, ಒಂಥರ ಫುಲ್ಲು ಬ್ಯಾಡ್ ಸ್ಮೆಲ್ಲು. ಬಟ್ ಇರ್ಲಿ ಅಂದ್ಬಿಟ್ಟು ನಾವು ಅದಷ್ಟು ಬಂದ್ಬಿಟ್ರಿ. ಇಲ್ಲಿ ಬಂದಾದ್ಮೇಲೆ ಏನಾಯ್ತು, ಮತ್ತೆ ಆ ಭಾವನಗರ ಇಳಿಸ್ದ, ಮತ್ತೆ ಅಲ್ಲಿಂದ ಇಲ್ಲಿ ಬರಕ್ಕೆ ತಿರ್ಗಾ ಇಬ್ಬರಿಗೂ ಸೇರಿ 700-800 ತಗೊಂಡ್ರು. ಅದೇ ತರ ಜನ ಬಂದ್ರೆ ಆದಷ್ಟು ಲ್ಯಾಂಗ್ವೇಜ್ ಕಲ್ತ್ಕೊಂಡ್ಬಂದು ತುಂಬಾ ಸೇಫ್ ಇರುತ್ತೆ. ಹಂಗಿಲ್ಲ ಅಂತಂದ್ರೆ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಕರ್ಕೊಂಡ್ಬಂದಿದ್ರೆ ತುಂಬಾ ಚೆನ್ನಾಗಿದೆ. ಆಲ್ರೆಡಿ ಸಮುದ್ರ ಬಂದು ಫುಲ್ ಹಿಂದಕ್ಕೆ ಹೋಗ್ಬಿಟ್ಟಿದೆ. ನಾವು ಆದಷ್ಟು ಸಮುದ್ರ ಎಲ್ಲಿದೆ ಅದನ್ನು ನಾವು ಬಂದು ಹಿಂಗೆ ಕ್ಲೀನ್ ಆಗಿ ತೋರಿಸ್ತೀವಿ ನೋಡಿ. ಈಗ ನಾವು ಒಂದು ದೇವಸ್ಥಾನ ಹತ್ರ ಬಂದು ರೀಚ್ ಆಗಿದ್ದೀವಿ ನೋಡಿ, ಈಗ ಹತ್ರ ಬಂದು ರೀಚ್ ಆಗಿದ್ದೀವಿ. ಬಟ್ ಫುಲ್ಲು ನೀರ್ ತುಂಬಿಕೊಂಡಿದ್ಮೇಲೆ ಗೊತ್ತಾಗೋದು ಬರೀ ಒಂದು ಮೇಲೆ ಫ್ಲಾಗ್ ಇದೆಯಲ್ವಾ, ಬರೀ ಒಂದು ಫ್ಲಾಗ್ ಮಾತ್ರನೇ ಗೊತ್ತಾಗೋದು, ಇಲ್ಲಿ ಏನು ಕಾಣಿಸಲ್ಲ. ಬಟ್ ಆದಷ್ಟು ನಾವು ಇಲ್ಲಿಂದ ವೆಯ್ಟ್ ಮಾಡಿ ಅದು ಹೆಂಗೆ ನೀರ್ ಬಂದು ಫುಲ್ಲು ಸಮುದ್ರ ಬಂದು ಮತ್ತೆ ಬಂದು ಕ್ಲೋಸ್ ಆಗುತ್ತೋ ಅದನ್ನು ಆದಷ್ಟು ನಾವು ನೋಡೋಣ. ಇಲ್ಲೂ ಪೊಲೀಸ್ ಅವರೆಲ್ಲ ತುಂಬಾ ಜನ ಇದ್ದಾರೆ. ಬಟ್ ಬಂದು ಸೇಫ್ ಇಂದ ಮಾಡ್ಕೊಂಡು ಹೋಗ್ಬೇಕು. ಇದೇನೆ ಅವ್ರು ಮಾಡಿರೋ ಫಸ್ಟ್ ಲಿಂಗ ಇದು ಅಂದ್ಬಿಟ್ಟು. ಇದು ಫಸ್ಟ್ ಲಿಂಗ, ಇದು ಒಂದು 2ನೇ ಲಿಂಗ. ಈ ತರ 5 ಜನ ಅವ್ರು ಅಂಗಂದಿರ್ತಾರಲ್ವಾ, ಅವ್ರ 5 ಜನದಲ್ಲಿ ಮಾಡಿರುವ ಒಂದೊಂದು ಲಿಂಗಗಳಿದೆ ಅಂದ್ಬಿಟ್ಟು. ಇಲ್ಲೂ ನೀವೇನಾದ್ರೂ ಪೂಜೆ ಮಾಡಿಸ್ಬೇಕು ಅಂತಂದ್ರೆ ಇಲ್ಲ ಅವ್ರು ಇರ್ತಾರೆ, ಅದು ನಮ್ಮ ಕೈಯಿಂದ ನಾವು ಅಲ್ಲಿ ಪೂಜೆ ಎಲ್ಲಾನು ಮಾಡಿಸ್ಕೋಬಹುದು. ನೋಡಿ ಸಮುದ್ರ ಏನಾದ್ಮೇಲೆ ಸಮುದ್ರ ಬಂದಿರೋದು ಅಲ್ಲಷ್ಟು ದೂರ ಇದೆ, ಸಮುದ್ರ ಇರೋದು ಅಷ್ಟು ದೂರ ಇದೆ. ಈಗ ನಾವು ಇಲ್ಲಿದ್ವಿ, ಬಟ್ ಈಗ ನೀವು ನೋಡಿದ್ರಲ್ಲ, ಈಗ ನೋಡಿರೋ ಮೂರನೇ ನೋಡಿದ್ದೀರಾ ನೋಡಿ. 4ನೇ ಲಿಂಗ ಬಂದು ಇಲ್ಲಿದೆ, ಮತ್ತೆ 5ನೇ ಲಿಂಗ ಅಲ್ಲಿದೆ. ಇಲ್ಲಿಂದಾನೇ ನೋಡ್ಬೋದು, ಆ ಕಡೆ ಒಂದು ಲಿಂಗ ಇದೆ ನೋಡಿ, ಅದು ಫಸ್ಟ್ ಲಿಂಗ. ಇಲ್ಲಿ ಪಕ್ಕದಲ್ಲೇ ಕುತ್ಕೊಂಡು ಅವರು 5 ಲಿಂಗಗಳು ಮಾಡಿದ್ದಾರೆ. ಈ 5 ಜನ ಲಿಂಗಗಳು ಮಾಡಿದ್ರಲ್ಲ ಅವ್ರ ಹೆಸರು ಹೇಳ್ತೀನಿ ನೋಡಿಸ್ಕೊಳ್ಳಿ. ಯಾಕಂದ್ರೆ ಅವರೇನೆ ಇದನ್ನ ಸ್ಥಾಪನೆ ಮಾಡಿರೋದು ತಪಸ್ಸಲ್ಲಿದ್ದು. ಧರ್ಮನ್, ಭೀಮನ್, ನಕುಲನ್, ಸಹದೇವನ್, ಅರ್ಜುನನ್. ಯಾಕಂದ್ರೆ ಇವ್ರು 5 ಜನಾನೇ ಇಲ್ಲಿ ಬಂದು ಆ ಕುದುರೆ ಹೇಳಿದ್ನಲ್ವಾ, ಆ ವೈಟ್ ಕಲರ್ ಕುದುರೆ ಕರ್ಕೊ ಬಂದಿದ್ರು, ಮತ್ತೆ ಫ್ಲಾಗ್ ಇತ್ತಂದ್ಬಿಟ್ಟು ಆ ಕುದುರೆ ಕರ್ಕೊ ಬಂದು ಈ ಜಾಗದಲ್ಲಿ ನಿಂತು, ಇವಾಗಲ್ಲ ಅದು ತುಂಬಾ ವರ್ಷಗಳಿಂದ ಯಾವಾಗ ಮಹಾಭಾರತ ಸ್ಟಾರ್ಟ್ ಆಗಿತ್ತು ಆ ಟೈಮ್, ಆ ಪೀರಿಯಡ್ ಅಲ್ಲಿ ಇಲ್ಲಿ ಬಂದು ನಿಂತಾದ್ಮೇಲೆ ಆ ಕುದುರೆ ಬಂದು ನಂದಿ ತರ ಬಂದು ಶೇಪ್ ಆಯ್ತಂತೆ. ಶೇಪ್ ಅನ್ನ ಅದಲ್ಲೇ ನಿಂತ್ಕೊಬಿಡ್ತು, ಬಟ್ ಅಲ್ಲಿಂದ ಅದು ಮೂವ್ ಆಗ್ಲಿಲ್ಲ. ಮತ್ತೆ ಅವ್ರು 5 ಜನ ಬಂದು ಇಲ್ಲಿ ಕೂತ್ಕೊಂಡು ಆ ಲಿಂಗಗಳನ್ನ ತಪಸ್ ಮಾಡಿ ಮತ್ತೆ ದೇವ್ರದು ಅವ್ರು ಬಂದು ಮಹಿಮೆ ಪಟ್ಟಿದ್ದಾರೆ. ಮಹಿಮೆ ಅಂತಂದ್ರೆ ಶಿವನೇ ಬಂದು ಅವ್ರಿಗೆ ಕಾಣಿಸ್ಕೊಂಡು ಅವ್ರ ಪಾಪಗಳನ್ನ ತೊಳಸಿರೋ ये 5000 साल पुराना मंदिर है। वो मंदिर में पांडव स्थापित है। वो 5000 साल पहले जो महाभारत का युद्ध हुआ था ना हरियाणा में, वो वहाँ उसको वो परिवार को मारने के लिए कलंक लगा था। वो कलंक लगा था, इसके बाद वो चले गए हिमालय में। वो वहाँ पर इसको समाधि लेनी थी, लेकिन समाधि मिली नहीं। इसका कारण जानने के लिए वो भगवान कृष्ण के पास गए और वहाँ जाके पूछा कि वो कारण क्या है। तो उसने बोला कि आपका कलंक पहले धोना पड़ेगा। ನೋಡಿ ಎಲ್ಲಿರ ಬರ ನೀರೆಲ್ಲ ನೋಡಿ, ಅದು ನೀರು ಬಂದು ಅಲ್ಲಿ ನಂಗೆ ಫುಲ್ ಬರ್ತಾ ಇದೆ ನೋಡಿ, ಇಲ್ಲಿ ಹಂಗೆ ಬರ್ತಾ ಇದೆ. ಇಲ್ಲಿ ಬರೋ ನೀರೆಲ್ಲ ಫುಲ್ ಹಂಗೆ ಸಮುದ್ರಕ್ಕೆ ಹೋಗ್ತಾ ಇದೆ. ಸಮುದ್ರ ತುಂಬಾ ದೂರ ಇದೆ ರೀ ಅಲ್ಲಿಂದ ಇಲ್ಲಿಗೆ. ಈಗ ನಾವು ಅಲ್ಲಿ ಕೇಳಿದ್ರಲ್ಲ, ಅವ್ರು ಹೇಳಿರ್ತಾರಲ್ಲ ಹೆಂಗೆ ಏನಾಗಿದೆ ಅಂದ್ಬಿಟ್ಟು,
ಅದು ಇಲ್ಲದೆ ಈಗ 1:00 1:30 ಫುಲ್ ಅದು ದೇವಸ್ಥಾನ 10 ಗಂಟೆ ನೀರು ಬರುತ್ತಂತೆ. ಮತ್ತೆ 3:00 ಆದ್ಮೇಲೆ ಫುಲ್ ಕ್ಲೋಸ್ ಆಗ್ಬಿಡುತ್ತಂತೆ 3:30 ಗಂಟೆ. ಬಟ್ ಇಷ್ಟು ದೂರ ಕಷ್ಟಪಟ್ಟು ಬಂದಿದೀವಿ. ಆದಷ್ಟು ನಾವು ಇಲ್ಲಿಗೆ ಬಂದಿದ್ವಲ್ವಾ, ಈಗ ಇಲ್ಲಿ ಬಂದಾದ್ಮೇಲೆ ಅದನ್ನು ನೋಡಿದ್ವಿ ಇದನ್ನು ನೋಡಿದ್ವಿ. ಯಾಕಂದ್ರೆ ನಾನು ಅಲ್ಲಿಂದ ನೋಡ್ಕೊಂಡು ಹೋಗೋದು. ಬಟ್ ಇಷ್ಟು ದೂರ ಬಂದಿರೋದು ಏನಾಗುತ್ತೆ ಯಾಕಂದ್ರೆ ಸಮುದ್ರ ಎಲ್ಲ ಇರುತ್ತೆ ಇದೆಲ್ಲ ಇರುತ್ತೆ, ಅವ್ನು ಸುಳ್ಳು ಹೇಳ್ತಾನೆ ಅಂತ ತುಂಬಾ ಜನ ಹೇಳ್ತಾ ಇರ್ತಾರೆ. ಬಟ್ ಅದಕ್ಕೇನೆ ಈಗ ನಾವು ಸಮುದ್ರ ಹತ್ರನೇ ಬಂದಿದ್ದೀವಿ. ನೋಡ್ಬೋದು. ಇನ್ನೊಂದು ಏನಂತಂದ್ರೆ ಈಗ ನೀರ್ ಬಂದು ಫುಲ್ ಹಿಂದೆ ಹೋಗಿದ್ಯಲ್ಲ, ಈಗ 12 ಗಂಟೆ ಆಗಿದೆ. ಈಗ 1:00 ಫುಲ್ ಬರುತ್ತಂತೆ. ಈಗ ಆಲ್ರೆಡಿ ನೋಡಿ ನೀವು ನೋಡ್ತಾ ಇರ್ಬೋದು, ಅದೆಲ್ಲ ಫುಲ್ ಇನ್ನ ಮುಂದಕ್ಕೆ ಬರ್ತಿದೆ, ಹಿಂದಕ್ಕೆ ಯಾವ್ದು ಹೋಗ್ತಾ ಇಲ್ಲ. ನಾನೀಗ ಸ್ವಲ್ಪ ಝೂಮ್ ಮಾಡಿರ್ತೀನಿ. ಅದ್ ನಿಮ್ಗೆ ಕಾಣಿಸ್ತಾ ಇದೆಯಾ, ಒಂಥರ ವೇವ್ ತರ ಹಿಂಗೆ ಫುಲ್ ಮುಂದೆ ಬರುತ್ತೆ. ಬಟ್ ಸಮುದ್ರ ಎಲ್ಲ ಕಡೆ ಸಮುದ್ರ ಅಂದ್ರೆ ಹಿಂಗೆ ಬರುತ್ತೆ ಅಂತ ಹೇಳ್ಬೋದು. ಬಟ್ ಹಿಂಗೇನೆ ಬರುತ್ತೆ, ಬಟ್ ಇರೋದಕ್ಕಿಂತ ಬಂದು ಹಂಗೆ ರಿಟರ್ನ್ ಹೋಗುತ್ತೆ. ಅರ್ಥ ಆಯ್ತಲ್ವಾ ನಿಮ್ಗೆ? ರಿಟರ್ನ್ ಬರುತ್ತೆ, ಬಂದು ಹಂಗೆ ಹೋಗುತ್ತೆ, ಬಂದು ಹೋಗುತ್ತೆ, ಬಂದು ಹೋಗುತ್ತೆ. ಈಗ ನೋಡ್ಬೋದು ಅವ್ರು ಇದಾರೆಲ್ಲ ಫುಲ್ ಹಂಗೆ ಇನ್ನ ಮುಂದಕ್ಕೆ ಬರ್ತಿರ್ತಾವ್ರೆ. ಹಿಂದಕ್ಕೆ ಯಾವ್ದು ಹೋಗತ್ತ ನಿಮ್ಗೆ ಏನಾದ್ರು ಅನಿಸ್ತಾ ಇದೆಯಾ? ಅದನ್ನೇಲಿರೋ ರಿಯಲ್ ಆಗಿ ಹೋಗಿರೋದು ಇದು ದೇವಸ್ಥಾನ. ನೀವು ನೋಡ್ಬೋದು ದೇವಸ್ಥಾನ ಇರೋದು ಬಂದು ಫುಲ್ ಈಗ ಆ ಕಡೆ ಫುಲ್ ಇನ್ನ ಆ ಕಡೆ ಲಾಸ್ಟ್ ಅಲ್ಲಿ ಇದೆ ದೇವಸ್ಥಾನ ಬಂದು. ನೋಡಿ ಆ ಕಡೆ ಲಾಸ್ಟ್ ಅಲ್ಲಿ ಇದೆ. ಬಟ್ ನಾವು ಇನ್ನ ಅಲ್ಲಿಂದ ಇಲ್ಲಿ ಇನ್ನೊಂದು 2 ಕಿಲೋಮೀಟರ್, ಅಲ್ಲಿಂದ 2 ಕಿಲೋಮೀಟರ್, ಇಲ್ಲಿಂದ 2 ಕಿಲೋಮೀಟರ್. ನಮ್ ತಮ್ಮ ಫುಲ್ ಭಯ ಆಗ್ಬಿಟ್ಟಿದೆ, ಯಾಕಂದ್ರೆ ಸಮುದ್ರ ಇನ್ನ ಈ ಕಡೆಗೆ ಬರ್ತಿದೆ. ನೋಡಿ ನೀವು ಗೊತ್ತಿದೆ. ಈಗ ನಾನು ನೋಡಿ ಅದ್ ನೀರ್ ಅಲ್ಲಿದ್ಯಾ ನೋಡಿ, ನೀರು ಅಲ್ಲಿದೆ. ಅಲ್ಲಿಂದ ನಾನು ನೋಡಿ ನಾನು ಈಗ ಇಲ್ಲಿದ್ದೀನಿ, ಅದೀಗ ನನ್ನ ಹತ್ರ ಬರುತ್ತೆ. 1 ನಿಮಿಷ ನಾನು ನಮ್ಮ ತಮ್ಮಗೆ ಹೇಳ್ಬಿಟ್ಟು ನಮ್ಮ ತಮ್ಮಗೆ ಹೇಳಿ ದೂರದಿಂದ ನಾನು ನಿಮ್ಗೆ ತೋರ್ಸಕ್ಕೆ ಹೇಳ್ತೀನಿ. ನೋಡಿ ಹೆಂಗ್ ಸಮುದ್ರ ಹತ್ರ ಬರ್ತಾ ಇದೆ. ಬಟ್ ಆದಷ್ಟು ನಾವು ರಿಸ್ಕ್ ಮಾಡೋದು ನಿಮ್ ತರ ಇರೋರಿಗೆ ಚಾಲೆಂಜ್ ಆಗ್ಲೇಬೇಕು. 1 ನಿಮಿಷ ರೀ, ನಾವು ಇವನು ಭಯ ಬೀಳ್ತಿದ್ದಾನೆ, ನಮ್ಗೆ ಸಮುದ್ರ ಬಂದು ಹೊಡ್ಕೊಂಡು ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವ್ನು ಹೇಳ್ತಾ ಇದ್ದಾನೆ. ಬಟ್ ಇಷ್ಟು ದೂರ ಬಂದಿದ್ವಿ, ಸಮುದ್ರ ಹತ್ರ ಬರ್ತಾ ಇದೆ, ಕಾಲ ಹತ್ರ ಬರ್ಲಿ ನೋಡ್ಕೊಂಡು ಹಂಗೆ ಹೋಗ್ತಾರೆ. ನೋಡಿ ಈಗ ಅವ್ರ ಕಾಲ ಹತ್ರ ಸಮುದ್ರ ಬರ್ತಾ ಇದೆ. ನೋಡಿ ಸಮುದ್ರ ನೋಡಿ ಹೆಂಗ್ ಬರ್ತಾ ಇದೆ, ಕಾಣಿಸ್ತಿದ್ಯಾ ನಿಮ್ಗೆ ಹೆಂಗ್ ಬರ್ತಾ ಇದೆ ಅಂದ್ಬಿಟ್ಟು? 1 ನಿಮಿಷ ರೀ. ಈಗ ಅವ್ರು ಅಲ್ಲಿದಾರಲ್ವಾ, ಅವ್ರ ಹತ್ರ ಬರುತ್ತೆ, ಹಂಗೆ ಮುಂದೆ ಪಾಸ್ ಆಗುತ್ತೆ. ನೋಡಿ ನೋಡಿ ಹೆಂಗ್ ಬರ್ತಾ ಇದೆ, ನೋಡಿ ಸಮುದ್ರ ನೋಡಿ ಹೆಂಗ್ ಬರ್ತಾ ಇದೆ. ನೋಡಿ ಎಲ್ಲರೂ ಅಲ್ಲಿದಾರಲ್ವ ಜನರು, ಅವ್ರಿಗೆ ಅಷ್ಟೇನು ಭಯ ಅನ್ಸಿಲ್ಲ, ಯಾಕಂದ್ರೆ ಅವ್ರು ಲೋಕಲ್ ಏರಿಯಾ, ಅವ್ರು ಎಲ್ಲರಿಗೂ ಗೊತ್ತಿರುತ್ತೆ ಹೆಂಗೆ ಏನಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ನೋಡಿ ಸಮುದ್ರ ನೋಡಿ ಈಗ ಅವ್ರು ಅಲ್ಲಿದಾರಲ್ವಾ, ನಾನು ನೋಡಿ ಕ್ಲೀನಾಗಿ ಫೋಕಸ್ ಮಾಡಿರ್ತೀನಿ, ನಿಮ್ಗೆ ತೋರಿಸ್ತೀನಿ. ನೋಡಿ ಅವ್ರು ಅಲ್ಲಿದಾರಲ್ವಾ, ಅಲ್ಲಿ ನೋಡಿ ನೀರು ಸಮುದ್ರ ನೋಡಿ ಹೆಂಗ್ ಹೋಗ್ತಾ ಇದೆ. ನೋಡಿ ಮುಂದೆ ನೋಡಿ ಸಮುದ್ರ ನೋಡಿ ಹೆಂಗೆ ಫುಲ್ ಬರ್ತಾ ಇದೆ. ನೋಡಿ ಕಾಣಿಸ್ತಾ ಇದೆಯಾ? ಯಾಕಂದ್ರೆ ನಮ್ ತಮ್ಮ ಬಂದು ಸಮುದ್ರ ಬರ್ತಾ ಇದೆ ಬಾರೋ 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 ಅಂತ ಹೇಳ್ಬಿಟ್ಟು ನಾನ್ ನಿಮ್ಗೆ ಇನ್ನೊಂದು ಇನ್ಫಾರ್ಮ್ ಮಾಡ್ಬೇಕು. ಏನಂತಂದ್ರೆ ನಾವು ಇಷ್ಟು ದೂರ ಕಷ್ಟ ಬಿದ್ದು ಬಂದಿದೀವಲ್ವಾ, ತುಂಬಾ ಜನ ನೋಡ್ತೀರಾ ಬಟ್ ಲೈಕ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ ಅಂತೀರಾ. ಬಟ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ. ಬಟ್ ಆದಷ್ಟು ಈ ತರ ಒಂದು ದೇವಸ್ಥಾನ ಇದೆ, ನಮ್ ಕನ್ನಡದವರಲ್ಲಿ ಹೋಗಿದ್ದಾರೆ, ಬಂದಿದ್ದಾರೆ, ವಿಡಿಯೋ ಮಾಡಿದ್ದಾರೆ ಅಂದ್ಬಿಟ್ಟು ಆದಷ್ಟು ಎಲ್ಲರಿಗೂ ತಿಳಿಸಿ, ಅಷ್ಟೊಂದು ಸಾಕು. ಬಟ್ ಇನ್ನೊಂದೇನಂದ್ರೆ ಇಲ್ಲಿ ಬಂದಿರೋದು ನಾನು ಒಬ್ನೇ ಅಂತೂ ಬಂದಿಲ್ಲ, ನಾನು ನಮ್ ತಮ್ಮ ಇಬ್ರು ಬಂದಿದ್ದೀವಿ. ಮತ್ತೆ ಅದೇ ತರ 1 ತಿಂಗಳ ಮುಂಚೆನೆ ಟಿಕೆಟ್ ನಾವು ಬುಕ್ ಮಾಡಿದ್ರಿ. ಬಟ್ ಬರ್ತ್ ಒಂದೇ ಕನ್ಫರ್ಮ್ ಆಗಿತ್ತು, ಒಂದೇ ಸೀಟಲ್ಲಿ ಇಬ್ರು ನಾವು ಮಲ್ಕೊಂಡ್ ಬಂದಿದ್ರಿ. ಬಟ್ ಅದ್ರ ತುಂಬಾ ಕಷ್ಟ ಬಿದ್ದು ಬಂದಿದೀವಿ ನಾವ್ ಇಲ್ಲಿಗೆ. ಬಟ್ ಅದೇ ತರ ನೀವು ನೋಡ್ತಾ ಇರ್ತೀರಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ. ಬಟ್ ಆದಷ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ ಎಲ್ಲರಿಗೂ ಶೇರ್ ಮಾಡಿ. ಯಾಕಂದ್ರೆ ಇತರ ಒಂದು ದೇವಸ್ಥಾನ ಇದೆ. ಬಟ್ ಇಲ್ಲಿ ನಾವು ಹೆಂಗ್ ಹೋಗಿದೀವಿ ಏನೋದು ಅಂದ್ಬಿಟ್ಟು ಇದಕ್ಕಂತ ಒಂದು ವಿಡಿಯೋ ಮೇಕ್ ಮಾಡಾಕ್ತೀನಿ. ಯಾಕಂದ್ರೆ ಇದೇ ವಿಡಿಯೋದಲ್ಲಿ ನಾನು ಹಾಕ್ಬೋದು, ಬಟ್ ಅದು ತುಂಬಾ ಒಂಥರ ಲೆಂತಿ ಆಗುತ್ತೆ. ಬಟ್ ನನ್ಗೆ ಲೆಂತಿ ಆಗಿ ಇಷ್ಟ ಬೇಡ, ಆದಷ್ಟು ನೋಡ್ತೀರಾ ಸ್ವೀಟ್ ಆಗಿ, ಶಾರ್ಟ್ ಆಗಿ, ಸಿಂಪಲ್ ಆಗಿ ಹೇಳ್ಬಿಟ್ಟು ಕ್ಲೋಸ್ ಮಾಡೋಣ ಅಂದ್ಬಿಟ್ಟು ನನಗೆ. ಬಟ್ ಇನ್ನೊಂದೇನಂದ್ರೆ ಅದು ಸಮುದ್ರ ಇನ್ನ ಬರ್ತಾ ಇದೆ. ಈಗ 1:00 1:30 ಆದಷ್ಟು ದೇವಸ್ಥಾನ ಹತ್ರ ಬಂದು ರೀಚ್ ಆಗುತ್ತಂತೆ. ಮತ್ತೆ 3:34 ಫುಲ್ ಕ್ಲೋಸ್ ಆಗ್ಬಿಡುತ್ತಂತೆ. ಬಟ್ ಅಷ್ಟು ಗಂಟೆ ಇಲ್ಲಿ ಬಿದ್ದು ವೆಯ್ಟ್ ಮಾಡ್ತೀನಿ ಇಷ್ಟು ದೂರ ಬಂದಿರೋದನ್ನ ನೋಡಕ್ಕೆ. ಬಟ್ ಅದೇ ತರ ಗುಜರಾತ್ ಅಲ್ಲಿ ಮಿಕ್ಕಿದ ಏನೇನ್ ಫೇಮಸ್ ಇದೆ ಅದು ನಮಗೆ ಟೈಮ್ ಇದ್ರೆ ಇವತ್ತು ನಾಳೆ ಒಳಗಡೆ, ನಾನು ಟ್ರೈನ್ ಟಿಕೆಟ್ ಇನ್ನೂ ಬುಕ್ ಮಾಡಿಲ್ಲ, ಅದು ಬುಕ್ ಮಾಡಬೇಕು. ಬಟ್ ಬುಕ್ ಮಾಡಿ ಸಿಕ್ಕಿದ್ರೆ ಓಕೆ, ಹಂಗಿಲ್ಲ ಅಂದ್ರೆ ಇಲ್ಲಿಂದ ರಿಟರ್ನ್ ನಾನು ಹೆಂಗ್ ಹೋಗಿದ್ದೀನಿ ಅದು ನಿಮ್ಗೆ ನಾನು ವಿಡಿಯೋ ಹಾಕ್ತೀನಲ್ಲ, ಅದ್ರಲ್ಲಿ ನಿಮ್ಗೆ ನಾನು ತಿಳಿಸ್ತೀನಿ. ಚೆನ್ನಾಗಿದೆ ದೇವಸ್ಥಾನ. ಬಟ್ ಇನ್ನೊಂದು ಮಾಡ್ತೇವೆ ನೋಡಿ, ನೀವೇನಾದ್ರು ಇಲ್ಲಿ ಬರ್ತೀನಿ ಅಂತಂದ್ರೆ ಆದಷ್ಟು ನಿಮ್ಮ ಫ್ಯಾಮಿಲಿ, ಮನೆ ಎಲ್ಲರಿಗೂ ಇನ್ಫಾರ್ಮ್ ಆಗ್ಬಿಟ್ಟು ಬನ್ನಿ. ಯಾಕಂದ್ರೆ ಇಂಥವ್ರು ವಿಡಿಯೋ ನೋಡ್ಕೊಂಡು ಹೋಗಿದ್ದೀನಿ, ಬಟ್ ನಾನೇನೋ ನಮ್ಮ ಹುಡುಗ ಕಲ್ದೋದ, ಅವನಿಂದ ಆಗಿರೋದು ಇವನಿಂದ ಆಗಿರೋದು ಅಂದ್ಬಿಟ್ಟು ಕೆಟ್ಟ ಹೆಸರು ಯಾರಿಗೂ ತರಕ್ ಹೋಗ್ಬೇಡಿ. ನಿಮ್ಗೆ ಇಷ್ಟ ಇದ್ರೆ ನಿಮ್ ಫ್ಯಾಮಿಲಿ ಕಡೆಯಿಂದ ಪರ್ಮಿಷನ್ ಕೊಟ್ರೆ ಮಾತ್ರ ಹೋಗಿ. ಸುಮ್ಮನೆ ಇವ್ರ ವಿಡಿಯೋ ನೋಡಿದ್ದೀನಿ ಅದಕ್ಕೆ ಹೋಗ್ತಾ ಇದೀನಿ ಅಂದ್ಬಿಟ್ಟು ಯಾರ್ ವಿಡಿಯೋ ನೋಡ್ಕೊಂಡು ಹೆಂಗೂ ಹೋಗ್ಕೋಬೇಡಿ. ನಿಮ್ ಲೈಫ್ನ ನೀವೇ ಸ್ಪಾಯಿಲ್ ಮಾಡ್ಕೋಬೇಡಿ. ಇರೋದು ನಾನು ಇಷ್ಟ ಹೇಳಕ್ಕಾಗುತ್ತೆ.
ಬಟ್ ತುಂಬಾ ಸೇಫ್ ಇಂದ ಬನ್ನಿ, ಯಾಕಂದ್ರೆ ಆಲ್ರೆಡಿ ಸಮುದ್ರ ಹತ್ರ ಬರ್ತಾ ಇದೆ. ನಾನು ದೇವಸ್ಥಾನ ಹತ್ರ ರೀಚ್ ಆಗ್ತಾ ಇದ್ದೀನಿ, ಬಟ್ ದೇವಸ್ಥಾನ ಹತ್ರ ತುಂಬಾ ಜನ ಇದ್ದಾರೆ. ಅಲ್ಲಿ ನೋಡಿ ದೇವಸ್ಥಾನ ಅಲ್ಲಿದೆ, ಎಲ್ಲಿನ ಅಲ್ಲಿ ಒಂದು 2 ಕಿಲೋಮೀಟರ್, ಮತ್ತೆ ಅಲ್ಲಿಂದ 2 ಕಿಲೋಮೀಟರ್, ಆಲ್ರೆಡಿ 4-5 ಕಿಲೋಮೀಟರ್ ಹತ್ರ ಬಂದ್ಬಿಡ್ತಿದೆ. ನಮ್ಮ ತಮ್ಮ ಭಯ ಬಿದ್ದು ಅಲ್ಲಿ ಹೋಗ್ಬಿಟ್ಟು ಅವನೇ. ನಮ್ಮ ತಮ್ಮಗೆ ಫುಲ್ ಒಂಥರ ಭಯ ಆಗ್ಬಿಟ್ಟಿದೆ. ಬಾರೋ ಸಮುದ್ರ ಬರ್ತಾ ಇದೆ, ನೀರು ಬರ್ತಾ ಇದೆ, ಬಾರೋ ನಮ್ಮೆಲ್ಲ ಹೊಡ್ಕೊಂಡು ಬಿಡುತ್ತೆ, ನಮ್ಗೆ ಈಜು ಬೇರೆ ಬರ್ತಿತ್ತು, ಹೊಡ್ಕೊಂಡು ಬಿಡುತ್ತೆ, ಬಾರೋ 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 ಅಂತ ಅವ್ನು ಭಯ ಬಿದ್ದು ಓಡೋಗ್ಬಿಟ್ಟ. ನಾನು ಇಷ್ಟು ದೂರ ಬಂದಿದ್ದೀನಿ, ಏನಾಗುತ್ತಾ ಆಗಲಿ ನೋಡ್ಕೊಳ್ಳೋಣ. ಬಟ್ ಏನಾಗುತ್ತಾ ಆಗಲಿ ನಮ್ಮ ತಮ್ಮ ಇದ್ದಾನೆ, ಅಲ್ಲೂ ತುಂಬ ಜನ ಇದ್ದಾರೆ, ಅದಕ್ಕೆ ಒಂದು ಕಾನ್ಫಿಡೆಂಟ್ ಅಷ್ಟೇ. ಅದಕ್ಕಂತ ನೀವು ಬಂದು ನಾನು ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಲೈಫ್ನ ನೀವು ಸ್ಪಾಯಿಲ್ ಮಾಡ್ಕೊಳ್ಬೇಡಿ. ಬರಂಗಿದ್ರೆ ಆದಷ್ಟು ನಿಮ್ಮ ಮನೇಲಿ ಇನ್ಫಾರ್ಮ್ ಹೋಗ್ಬಿಟ್ಟು ಬನ್ನಿ. ನೋಡಿ ಅವಾಗಲೇ ಸಮುದ್ರ ಎಲ್ಲೋಯ್ತು, ಈಗ ಬರ್ತಾ ಬರ್ತಾ ಸಮುದ್ರ ಎಲ್ಲಿದೆ ನನಗೆಲ್ಲ ಕ್ಲೀನಾಗಿ ಝೂಮ್ ಮಾಡಿ ತೋರಿಸ್ತೀನಿ. ಬಟ್ ಇದು ಸ್ಯಾಮ್ಸಂಗ್, ಬಟ್ ಎಷ್ಟು ಗಂಟೆ ಝೂಮ್ ಆಗುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ ನೋಡ್ರೆ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಸಮುದ್ರ ಇರ್ತಾ 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 ಏನಾಗ್ತಿದೆ ಅಂದ್ರೆ ಇನ್ನ ಫುಲ್ ಮುಂದಕ್ಕೆ ಬರ್ತಿದೆ, ಬಟ್ ಹಿಂದಕ್ಕೆ ಹೋಗ್ತಿಲ್ಲ. ಅದಿಲ್ಲದೆ ಮಳೆ ಬೇರೆ ಬರ್ತಿದೆ, ನಿಮ್ಗೆ ಕಾಣಿಸುತ್ತೋ ಇಲ್ವಂತಾನು ಗೊತ್ತಿಲ್ಲ. ಮಳೆ ಬಂದ್ಬಿಟ್ಟು ಅಷ್ಟು ಸಿಕ್ಕಾಪಟ್ಟೆ ಮಳೆ ಬೇರೆ ಬರ್ತಾ ಇದೆ. ಅದನ್ನು ನೋಡ್ಬೋದು, ಸಮುದ್ರ ಬೇರೆ ಇನ್ನ ಬರ್ತಾ ಬರ್ತಾ ಫುಲ್ ಮುಂದಕ್ಕೆ ಬರ್ತದೆ. ಬಟ್ ನಾವು ಆದಷ್ಟು ನಾವು ಏನ್ ಮಾಡೋಣ, ಇಲ್ಲಿ ಗಂಟ ವೆಯ್ಟ್ ಮಾಡೋಣ. ಯಾಕಂದ್ರೆ ಇಲ್ಲಿ ಗಂಟ ವೆಯ್ಟ್ ಮಾಡಿದ್ರೆ ಸಮುದ್ರ ಎಷ್ಟು ಬರುತ್ತೆ ಅಂತ ಆದಷ್ಟು ನಮ್ಗೆ ಗೊತ್ತಾಗುತ್ತೆ. ಮಳೆ ಬೇರೆ ಬರ್ತಾ ಇದೆ, ಇರ್ಲಿ ಇಷ್ಟು ದೂರ ಬಂದಿದ್ವಿ, ಚಾಲೆಂಜಿಂಗ್ ಮಾಡ್ಕೊಂಡೆ ಹೋಗೋಣ. ನೋಡಿ ಅದನ್ನು ನಿಮ್ಗೆ ಕಾಣ್ಸುತ್ತೆ ಅನ್ಕೊಂತೀನಿ. ಸಮುದ್ರ ನೋಡಿ ಎಷ್ಟು ಏನಾದ್ರು ಸಮುದ್ರ ಏನಾಗುತ್ತೆ ಹಿಂದೆ ಮುಂದೆ ಬಂದ್ ಹೋಗುತ್ತೆ. ಬಟ್ ಇದು ಏನಾಗ್ತಿದೆ ಫುಲ್ ಕಂಟಿನ್ಯೂಸ್ ಹಂಗೆ ಫುಲ್ ಬಂದು ತುಂಬ್ಕೊಂತಾ ಇದೆ. ಮೇ ಬಿ ಇನ್ನೊಂದು ಸ್ವಲ್ಪ ದಿನ 10-15 ಮಿನಿಟ್ಸ್ ಹೋದ್ರೂ ಮಳೆ ಬಂದು ಮಳೆನೂ ಫುಲ್ ಸಿಕ್ಕಾಪಟ್ಟೆ ಬರ್ತಿದೆ. ಅದು ಇದು ಫುಲ್ ತುಂಬ್ಕೊಂತಾ ಇದೆ. ನೀವು ನೋಡ್ತಾ ಇದ್ರವ ಎಷ್ಟು ಭಯಂಕರವಾಗಿ ದೇವಸ್ಥಾನ ಆಗ್ಬಿಡ್ತು. ಈಗ ಅಷ್ಟಡಿ ನೋಡಿರ್ಬೋದು, ಅಷ್ಟೆಲ್ಲೂ ದೂರ ಇತ್ತು. ಈಗ ಬರ್ತಾ ಬರ್ತಾ ಏನಾಗ್ತಿದೆ ನೋಡಿ, ಹೆಂಗ್ ಹೊಡಿತಿದೆ ನೋಡಿ, ಕಾಣಿಸ್ತಿದೆ ನಿಮ್ಗೆ ನೋಡಿ. ಈಗ ಏನಾಗ್ತಿದೆ ಫುಲ್ ಬರ್ತಾ 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 ಸಮುದ್ರ ಬಂದು ದೇವ್ರನ್ನ ಕ್ಲೋಸ್ ಮಾಡ್ತಾ ಇದೆ. ಇನ್ನೊಂದ್ ಸ್ವಲ್ಪ ದಿನ ಕ್ಲೋಸ್ ಮಾಡುತ್ತೆ. ಅದು ನೀವು ಕಣ್ಣಾರೆ ನೋಡ್ಬೋದು. ಅಜ್ಜಿ, ತಾತ, ಅಪ್ಪ, ಅಮ್ಮ ಮನೇಲಿ ಯಾರಿದ್ರು ಎಲ್ಲಾರು ನಿಮ್ ಕೈ ಬರಕ್ಕಾಗಲ್ಲ ಅಂತ ಗೊತ್ತು. ನಿಮ್ಗೋಸ್ಕರ ನಾವು ಈ ವಿಡಿಯೋಸ್ ನ ಮಾಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಿಮ್ಮ ಫ್ಯಾಮಿಲಿಯವರು ಎಲ್ಲರಿಗೂ ಶೇರ್ ಮಾಡಿ. ನೋಡಿ ಸಮುದ್ರ ಇನ್ನು ಸ್ವಲ್ಪ ದಿನ ಕ್ಲೋಸ್ ಆಗ್ತಿದೆ. ಅಲ್ಲಿ ನೋಡಿದ್ರೆ ಹೆಂಗ್ ಹೊಡ್ಕೊಂಡು ಹೋಗ್ತಾ ಇದೆ. ಇದು ಟೋಟಲಿ ಒಂದು 15 ಕಿಲೋಮೀಟರ್ ಗಂಟ ನೀರು ಒಂದು ಒಳಗೋಗುತ್ತೆ. ಮತ್ತೆ ಏನಾಗುತ್ತೆ, ತಿರ್ಗಾ ಫುಲ್ ಕ್ಲೋಸ್ ಆಗುತ್ತೆ. ನಾನು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ಬೇಕಾದ್ರೆ ಸಮುದ್ರ ಎಲ್ಲೋ ಇತ್ತು, ಈಗ ಎಲ್ಲೋ ಇತ್ತು. ಈಗ ಬರ್ತಾ ಬರ್ತಾ ಏನಾಗ್ತಿದೆ, ಸಮುದ್ರ ಬಂದು ಹತ್ರ ಬರ್ತಾ ಇದೆ. ನೀವು ನೋಡಿದ್ರಲ್ಲ, ಬರ್ತಾ ಬರ್ತಾ ಸಮುದ್ರ ಏನಾಗ್ತಿದೆ, ಈಗ ಹತ್ರ ಬರ್ತಾ ಇದೆ. ಅದೇ ತರ ಇನ್ನ ಜನನು ಬರೋರು ತುಂಬಾ ಜನ ಬರ್ತಾ ಇದಾರೆ, ಹೋಗ್ತಾ ಇದಾರೆ. ಬಟ್ ಅವ್ರು ಭಯ ಅನ್ಸ್ತಾ ಇಲ್ಲ, ಯಾಕಂದ್ರೆ ಇಲ್ಲಿರೋ ಲೋಕಲ್ ಏರಿಯಾಸ್ ಅಲ್ವಾ, ಅವ್ರಿಗೆ ಯಾವ ಟೈಮ್ ಕ್ಲೋಸ್ ಆಗುತ್ತೆ, ಯಾವ ಟೈಮ್ ನೀರು ಒಳಗೋಗುತ್ತೆ, ಮತ್ತೆ ಯಾವ ಟೈಮ್ ಕ್ಲೋಸ್ ಆಗುತ್ತೆ ಅಂತ ಎಲ್ಲ ಪಿನ್ ಟು ಪಿನ್ ಗೊತ್ತಿರುತ್ತೆ. ಇದೇ ತರ ಇಂಟ್ರೆಸ್ಟಿಂಗ್ ಇರೋ ವಿಡಿಯೋಸ್ ನೀವು ನಮ್ಮ ಚಾನಲ್ ನೋಡ್ಬೇಕಾದ್ರೆ ಮಿಸ್ ಮಾಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಈ ತರ ಅಡ್ವೆಂಚರ್ ಇರೋ ವಿಡಿಯೋಸ್, ಈ ತರ ಥ್ರಿಲ್ಲಿಂಗ್ ಇರೋ ವಿಡಿಯೋಸ್ ಬಂದು ಯಾವತ್ತು ನಾವು ನಿಮ್ಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಈಗ ನಾವು ಅಲ್ಲಿಂದ ಬಂದ್ರಲ್ವಾ, ಬಂದ ತಕ್ಷಣ ಏನಿದೆ ಸಿಕ್ಕಾಪಟ್ಟೆ ಮಳೆ ಇರ್ತಾ ಹೊರತು. ಬಟ್ ಮಳೆದಲ್ಲಿ ನಮ್ಮ ಕೈ ಆಗ್ತಾನೆ ಇಲ್ಲ. ನಾನು ಇಲ್ಲಿಂದ ತೋರಿಸ್ತೀನಿ, ಬಟ್ ನಿಮ್ಗೆ ಹೆಂಗಿದೆ ಅಂತ ಹೇಳ್ಬಿಡಿ. ಬಟ್ ನಿಜ ಹೇಳ್ತೀನಿ, ಒಳ್ಳೆ ಸಖತ್ ಕ್ಲೈಮೇಟು. ನಾನು ಮಾರ್ನಿಂಗ್ ಹೇಳ್ತಿದ್ನಲ್ಲ, ಅದ್ರಿಂದ ಮಳೆ ಬೇರೆ ಬರ್ತಿದೆ ಅಂತ ಹೇಳ್ಬಿಟ್ಟು ಫುಲ್ ಒದ್ದೆ ಆಗ್ಬಿಟ್ಟಿದ್ದೀನಿ. ಬಟ್ ಅಲ್ಲಿಂದ ಓಡುವ ರಸಕ್ಕೆ ಆಗೋಯ್ತು. ಅಲ್ಲಿ ನೋಡಿ ನೋಡಿದ್ರ ಮಳೆ ಬೇರೆ ಬರ್ತಿದೆ. ದೇವಸ್ಥಾನ ಬೇರೆ ಇನ್ನೊಂದು ಚೂರು ಸ್ವಲ್ಪ ಹೋದ್ರೆ ಫುಲ್ ಕ್ಲೋಸ್ ಆಗ್ಬಿಡುತ್ತೆ. ಕಾಣಿಸ್ತಾ ಇದೆಯಾ, ಫುಲ್ಲಿ ಈಗ ನೀರು ಬಂದು ಫುಲ್ಲು ಕ್ಲೋಸ್ ಆಗ್ತಾ ಇದೆ, ನದಿ ಬಂದ್ಬಿಟ್ಟು. ಇನ್ನೊಂದು ಸ್ವಲ್ಪ ಈಗ ಮಳೆ ಬರೋದಷ್ಟು ನಿಮ್ಗೆ ಕ್ಲಿಯರ್ ಆಗಿ ಕಾಣ್ತಿಲ್ಲ ಅನ್ಕೊಂತೀನಿ. ಇನ್ನೊಂದು ಸ್ವಲ್ಪ ಹೋದ್ರೆ ಎಲ್ಲ ಫುಲ್ಲು ಕ್ಲಿಯರ್ ಕ್ಲೋಸ್ ಆಗ್ಬಿಡುತ್ತೆ. ಫುಲ್ ಕ್ಲೋಸ್ ಆಗೋದು ನಾನು ನಿಮ್ಗೆ ತೋರಿಸ್ತೀನಿ. ಬೈ ಫ್ರಮ್ ನವೀನ್ ಟ್ರಾವೆಲರ್ ವೈಟ್. ಮಿಸ್ ಮಾಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ.